ನವಮೇಶ್ ಆಗ್ತಿತ್ತು ನಮ್ಮ ಕಾಲೇಜಲ್ಲಿ. ನಾವು ವದನ ವೈಭವದ ಸ್ಟೂಡೆಂಟ್ ಕೋಆರ್ಡಿನೇಟರ್ಸ್ ನಾವಿಬ್ರು. ನವಮೇಶ್ ಪ್ರೋಗ್ರಾಮ್ ನಲ್ಲಿ ಊಟಕ್ಕಾಗಿ ಬಂದಿದ್ದಾರೆ. ಇದು ಜಲಿಯನ್ ವಾಗ ಬಾಗ್. ಮೇರೆ ಡ್ರೆಸ್ ಅಚ್ಚಾ ತುಮ್ ಲಗ್ ರहे हो. ಸ್ವಲ್ಪ ಮ್ಯಾಮ್ ಎಲ್ಲ ಕೋಆಪರೇಟ್ ಮಾಡುದಿಲ್ಲ ಜಾಸ್ತಿ, ನಾವೇ ಮಾಡಿದೆಲ್ಲ. ನೀವು ಎಲ್ಲ ಪೋಖ್ರಿ ಮಾಡುವವರು. ನೀ ಮಾತಾಡೋದು ನೀನಲ್ಲ, ನಿನ್ ವಾಯ್ಸ್ ಕೇಳಲ್ಲ. ಫಸ್ಟ್ ನೀ ಹೆಸರು ಮಾಡಿ ಹೇಳಿ ಹಿಂಗ್ ತೋರಿಸಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇಷ್ಟ ಜನ ಹೆಣ್ಮಕ್ಳು ಲೈನ್ ಹಾಕ್ರಿ ಇಬ್ರು ಒಟ್ಟಾಯ್ಕೊಂಡ. ಆ ಮಹಾನುಭಾವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು Guys, welcome back to her YouTube channel ತೀರ್ಥ ವ್ಲಾಗ್ಸ್. ಇವತ್ತು ಪುನಃ ಇವಳೇ ಬಂದಿರಿ ಅಂತ ಹೇಳಿ ಎಣಿಸ್ತಿದ್ರ್ಯಾ? ಎಂತಕ್ಕಂದ್ರೆ ಅವಳು ಫುಲ್ ಬ್ಯುಸಿ ಇದ್ದಾಳು. ಇವತ್ತು ನಮ್ಮ ಕಾಲೇಜಲ್ಲಿ ನವೋನ್ಮೇಷ್ ಅನ್ಕಂಡು ಇವೆಂಟ್ ಆದಿತ್ತು. ಸೊ ಅವಳು ಬಿಜಿ ಪುಕ್ಕೋಯ್ ಅವ್ರ ವ್ಲಾಗನ್ನು ನಾ ಮಾಡ್ತಿದ್ದೆ. ಹಾಯ್ ಗಾಯ್ಸ್. ಸೊ ಈಗ ವಿಡಿಯೋ ಕಂಡ್ರೆ ಅಲ್ಲ, ನವೋನ್ಮೇಷ್ ಇದ್ದಿದ್ದ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನವೋನ್ಮೇಷ್ ಇದ್ರಿದ್ದಿಂದ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನವೋನ್ಮೇಷ್ ಇದ್ರಿದ್ದಿಂದ ನಾನ್ ಲಾಗ್ ಮಾಡು ಕೈಲಿಲ್ಲ, ನಾನು ಫುಲ್ ಬಿಸಿ ಇದ್ದಿದ್ದೆ ಅಂತ ಹೇಳಿ ನವ್ಯ ಲಾಗ್ ಮಾಡಿದ್ದಾಳು. ಕಾಲೇಜಲ್ಲಿ ಫೆಸ್ಟ್ ಆಗ್ತಾ ಇತ್ತು. ಫುಲ್ ಸ್ಟೂಡೆಂಟ್ಸ್ ಕಾಲೇಜ್ ಇವಾಗ ಸಖತ್ ತೋರ್ತಾ ಇತ್ತು. ಎಲ್ಲ ಸೈಡಿಂದ ಬೇರೆ 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 ಕಾಲೇಜ್. ನಮ್ಮ ಕೋಆರ್ಡಿನೇಟರ್ ನೋಡಿ ಚಂದ ಇದ್ದಾರೆ ಇವತ್ತು. ನೋಡಿ ನ್ಯೂ ಫಾರ್ಮಲ್ಸ್ ಅಲ್ಲಿ. ಸೆಕೆಂಡ್ ಕೋಆರ್ಡಿನೇಟರ್ ವೈಭವಿ ಆಚಾರ್ಯ. ನಾನು ವೈಭವಿ ಆಚಾರ್ಯ. ತೀರ್ಥಕುಲಲ್ ವಿಡಿಯೋದಲ್ಲಿ ನಾ ಫಸ್ಟ್ ಟೈಮ್ ಬರ್ತಿರೋದು ಅನ್ಕಂತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು? ನಮ್ಮ ಕೋಆರ್ಡಿನೇಟರ್ಸ್ ಅಲ್ಲ, ಸಾರಿ, ವಾಲಂಟಿಯರ್ಸ್ ಮಾತಾಡ್ತಲ ಕಾಣಿ. ವೈಭವಿ ಆಚಾರ್ಯ. ಹಾಯ್ ಗೈಸ್, ವೆಲ್ಕಮ್ ಟು ತೀರ್ಥಕುಲಾಲ್ ಯೂಟ್ಯೂಬ್ ಚಾನಲ್. ನಾವು ನವಮೇಶ್ ಆಗ್ತಿತ್ತು ನಮ್ಮ ಕಾಲೇಜಲ್ಲಿ. ನಾವು ವದನ ವೈಭವದ ಸ್ಟೂಡೆಂಟ್ ಕೋಆರ್ಡಿನೇಟರ್ಸ್ ನಾವಿಬ್ರು. ಆಯ್ತು, ನೀನೀಗ ಹೋಗಿ. ಜೂನಿಯರ್ಸ್ ಅವಳು ಕಾಣ್ ಹಾಯ್ ಮಾಡ. ಕಾಲೇಜ್ ಇದ್ ಸಿಂಗರ್, ಯಾವ ಸಾಂಗ್ ಬೇಕು ಹೇಳಿ. ಅಂದ್ರೆ ಅವಳು ಅಲ್ಲಿ ಇದ್ದ ಜನ ಕಂಡು ಹೊಗುರ ಮಾತಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಗುರ ಮಾತಾಡಿದಾಳೆ ಆ ಲಾಗ್ಗೆ. ಎಂತ ಸಾಕಿ ಅಂತಿಲ್ಲ, ಬರೀ ವಿಡಿಯೋ ಮಾತ್ರ ತೆಗ್ದಿಟ್ಟಾಗಿತ್ತು. ನಾನ್ ಸ್ವಲ್ಪ ಕೇಳಿಸ್ಕೊಂಬಕೋಯ್ ಗೊತ್ತಾಯ್ತು ನಂಗೆ ದೊಡ್ಡ ಮಾತಾಡಿದಾಳ ಅಂತ ಹೇಳಿ. ಬಟ್ ಅದ್ ಸಸೂತ್ರ ಇಲ್ಲ ಅದು. ಸೊ ಅದಾದ್ಮೇಲೆ ಮತ್ತಿಬ್ರು ಬಂದ್ರೆ ನಾನು ಲಾಗ್ ಮಾಡ್ತೆ ಅಂತ ಹೇಳಿ. ಆ ಮಹಾನುಭಾವರಿಗೆ ಧನ್ಯವಾದಗಳು. ಸಖತ್ ಮಾತಾಡಿರೋ. ಆ ಮಹಾನುಭಾವರು ಯಾರಂತ ಹೇಳಿ ಕಣ್ಕಬಪ್ಪ ಬನ್ನಿ. ದರ್ಶನ್ ಗುಣಗಾಂತ, ಇವರು ಒಳ್ಳೆ ಸಿಂಗರ್ ಕೂಡ ಆಗಿದ್ದಾರೆ. ಇವರು ನಮ್ಮ IMJC ಒಂದು ನವೋನ್ಮೇಷ್ ಪ್ರೋಗ್ರಾಮ್ ನಲ್ಲಿ ಊಟಕ್ಕಾಗಿ ಬಂದಿದ್ದಾರೆ. ದರ್ಶನ್ ಅವರೇ ಒಂದೆರಡು ಮಾತಾಡಿ, ಹೇಗೆ ಅನಿಸ್ತಾ ಇದೆ? ಪ್ಲೀಸ್ ಮಾತಾಡಿ. ಇಲ್ಲ, ಅವ್ರಿಗೆ ಸ್ವಲ್ಪ ನಾವು ಮಾತಾಡೋಕೆ ಸ್ವಲ್ಪ ನಾಚಿಕೆ ಇದೆ.
ಲೆಟ್ ಅಸ್ ಕಂಟಿನ್ಯೂ ಆನ್ ನೆಕ್ಸ್ಟ್. ಅವ್ರು ಮಾತಾಡುದಿಲ್ಲ. ಸೆಮಿನಾರ್ ಪ್ರೋಗ್ರಾಮ್ ಇದು ಯಾಕೆ ಇದ್ಯಾವ್ದು ಇದು ಯಾವ್ದು ಹೆಸರಿಂದದು ಟ್ರಾಶ್ ಇದು ಜಲಿಯನ್ ವಾಗ ಬಾಗ್ ಜಲಿಯನ್ ವಾಲಾ ಬಾಗ್ಕಿನ್ನ ವೆಲ್ತ್ ಫ್ರಮ್ वेस्ट ऑफ बेस्ट बड़ा खर्चा करके आप प्रोग्राम करते आते हैं. ये प्रोग्राम देख के तुम्हें क्या लगता है? अभी नई ड्रेस डाल के फॉर्मल्स में अच्छे दिख रहे हैं. थोड़ा अच्छा लग रहा है और मेरे ड्रेस से अच्छा तुम लग रहे हो. तुम लग रहे हो. मैं क्या मैं यूनिफॉर्म में हूँ नहीं, भाई. तू अच्छा लग रहा है. ಈಗ ನಮ್ಮ ಕಾಲೇಜಿಗೆ ನಮ್ಮ ಸೀನಿಯರ್ಸ್ ಅವರು ಬಂದಿದ್ದಾರೆ. ಅನ್ವಿತ್ ಅವರು, ರಿಯಾನ್ ಹಾಗೂ ಮದ್ವಿತ್ ಅವರು ಬಂದಿದ್ದಾರೆ. ಇಷ್ಟೊಂದು 7.5 ಲಕ್ಷಗಳು ಖರ್ಚು ಮಾಡಿ ಒಂದು ನಾನ್ ವೇಜ್ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತಾ ಇದೆ. ಇವನ್ ತಮಾಷೆ ವಿಷಯ ಅಲ್ಲ. ಹೋದ ವರ್ಷ ಇವರು ಒಂದು ಪಿಲ್ಲರ್ಗಳಾಗಿ ಇದೊಂದು ಪ್ರೋಗ್ರಾಮ್ ನಡೆಸಿಕೊಟ್ಟಿದ್ರು. ಆದ್ರೆ ಇವರ ಅನಾನುಕೂಲತೆ ಈಗ ನಮ್ಮನ್ನ ಕಾಡ್ತಾ ಇದೆ. ಒಂದೆರಡು ಮಾತಾಡಿ ಸರ್ ರಿಯಾನ್ ಅವರು. ಆಕ್ಚುಲಿ ಹೇಳ್ಬೇಕಾದ್ರೆ ಹೋದ ವರ್ಷ ಇಲ್ಲಿ ಏನಿದೆ ಅಂದ್ರೆ ಬರೀ ಮಾತಾಡಿ ಅಡ್ಡಿಲ್ಲ. ನೀವೆಲ್ಲ ಸೀನಿಯರ್ಸ್. ಈಗ ನಮ್ಗೆ ನೀವು ಹೋದ್ ಸಲ ಬರೀ ಡಿಗ್ರಿ ಅವ್ರು ಮಾತ್ರ ಪ್ರೋಗ್ರಾಮ್ ಹೋಸ್ಟ್ ಮಾಡಿದ್ದು. ಈ ಸಲ ಅಂದ್ರೆ ನರ್ಸಿಂಗ್ ಅವರು, ಇಂಜಿನಿಯರಿಂಗು ಎಲ್ಲ ಒಟ್ಟು ಸೇರಿಸಿ ಮಾಡ್ತಿದ್ದೀರಾ, ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀರಾ. ಓಕೆ, ನೋ ಇಶ್ಯೂಸ್. ಒಳ್ಳೇದಾಗಿ ಮಾಡ್ಲಿ. ಇನ್ನು ಮುಂದೆ ವರ್ಷ ಪ್ರತಿ ಇದೇ ತರ ಒಳ್ಳೇದಾಗಿ ಮಾಡ್ಲಿ ಅಂತ ಹಾರೈಸುತ್ತಾ ವೆಲ್ ಡನ್, ಆಲ್ ದಿ ಬೆಸ್ಟ್. ಹೇಳಿದಕ್ಕೆ ಧನ್ಯವಾದಗಳು. ಅನ್ವಿತ್ ಅವರು ಒಂದೆರಡು ಮಾತಾಡ್ಬೇಕು. ಎಲ್ಲ ಊಟ ಮಾಡಿ ಹೋಗಿ. ಎಲ್ಲ ಊಟ ಹೇಳಿ. ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು? ಕಾಲೇಜ್ ಬಗ್ಗೆ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಇದೆಯಾ? ಕಾಲೇಜಿಗೆ ಅಂದ್ರೆ ಕಾಲೇಜಿಗೆ ಮಕ್ಕಳಿಗೆ ಲಾಸ್ಟ್ ಟೈಮ್ ಕೊಟ್ಟಾಗ ಸ್ವಲ್ಪ ಫ್ರೀಡಮ್ ಕೊಡ್ಬೇಕು ಅಷ್ಟೇ. ಮಕ್ಕಳು ನಮ್ಮ ಜೂನಿಯರ್ಸ್ ನಮ್ದು ಲೆವೆಲ್ ಅನ್ನ ಎತ್ತಿ ಹಿಡಿತ್ರ ಅಂತ ನಮ್ ನಂಬಿಕೆ ಇತ್ತು ಅಷ್ಟೇ. ಥ್ಯಾಂಕ್ ಯು ಸರ್. ಊಟ ಮಾಡಿ ಹೋಗಿ. ಜಿಲೇಬಿ ಪಾಯಸ ಮಾಡ್ತಿದ್ರಿ ಇಲ್ಲ? ವಿಡಿಯೋ ಈಗ ಒಂದು ನಾನ್ ವೆಜ್ ಅಲ್ಲಿ ಇವರು ಪ್ರೆಸಿಡೆಂಟ್ ಅನ್ನೋ ಒಂದು ಶೋನ ಪ್ರೆಸಿಡೆಂಟ್ ಅನ್ನೋ ಶೋನ ಇವರು ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಸರ್ ನಿಂತ್ಕೊಳ್ಳಿ. ಈಗ ಪ್ರೋಗ್ರಾಮ್ ಸರ್ ಎಷ್ಟು ರೌಂಡ್ ಬಂತು, ಹೇಗೆ ನಡೀತಾ ಇದೆ ಪ್ರೋಗ್ರಾಮ್? ಈಗ 1 ರೌಂಡ್ ಆಯ್ತು. ಈಗ 1 ರೌಂಡ್ ಅಲ್ಲಿ ಈಗ ನಾವು ಫೈನಲ್ ಈಗ ರಿವೀಲ್ ಮಾಡ್ತೀವಿ. ಈಗ 10 ಟೀಮ್ಸ್ ಯಾರೆಲ್ಲ ಕ್ವಾಲಿಫೈ ಆದ್ರಂತ. ಆಮೇಲೆ ಈಗ ಸೆಕೆಂಡ್ ರೋ ಈಗ ಸ್ಟಾರ್ಟ್ ಆಗತ್ತೆ ಅರೌಂಡ್ 2 o'clock. ಈಗ ಟೈಮ್ ಆಯ್ತು. ಈಗ ನಾವೀಗ ಸ್ಪಾಟ್ ಸೆಟ್ ಮಾಡ್ತಿದ್ರ ಹೇಗೆ ಅನ್ಸ್ತು ಮಾಡಿದೆಲ್ಲ. ನಮ್ 5 ಇಲ್ಲಿ ಬನ್ನಿ. ಇವ್ರ ಮೇನ್ ಖಿಲಾಡಿ ನಮ್ ಕೋಆರ್ಡಿನೇಟರ್ ಇಲ್ಲಿ ನೋಡಿ. ಇವನ್ ತುಂಬಾ ಕೆಲಸ ಮಾಡಿದ. ಒಂದ್ ಮಾತಾಡಿ. ಬಿಕಾಮ್ ಅಲ್ಲಿ ಇವ್ರು ನಮ್ಮ ವಾಲಂಟಿಯರ್ಸ್. ಸಚಿನ್, ಇಂಟ್ರೊಡ್ಯೂಸ್. ಹಲೋ, ನನ್ನ ನೇಮ್ ಸಚಿನ್. ನಾನು ಟ್ರೆಜರ್ ಅಂಡ್ ವಾಲಂಟಿಯರ್ ಇವ್ರ ಜೊತೆಗೆ. ಇವರೆಲ್ಲ ನಮ್ಮ ಕೋಆರ್ಡಿನೇಟರ್. ಒಳ್ಳೆ ಕೆಲಸ ಮಾಡಿರಲ್ಲ. ಆಂಟಿ ಕೂಡ ಸ್ವಲ್ಪ ಬ್ಯುಸಿಯಾಗಿ ಕಾಣ್ತಾ ಇದ್ರು. ಸ್ವಲ್ಪ ಇಷ್ಟು ದಿನ ಸ್ವಲ್ಪ ಫ್ರೀ ಆಗಿ ನಮ್ಮ ಹತ್ರ ಮಾತಾಡ್ತಾ ಇದ್ರು. ಆದ್ರೆ ಇವಾಗ ಸ್ವಲ್ಪ ಪ್ರೋಗ್ರಾಮ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಅಂಕಲ್ ಕೂಡ ಆಸ್ ಯೂಶುವಲ್ ತುಂಬಾ ಬ್ಯುಸಿ ಆಗಿ ಬಿಸ್ನೆಸ್ ಮ್ಯಾನ್, ಒಳ್ಳೆ ಒಂದು ಪ್ರೊಫೆಷನಲಿಸ್ಟ್. ಆಂಟಿ, ನಿಮ್ಗೆ ಒಂದು ಪ್ರೋಗ್ರಾಮ್ ಮಾತಾಡಿ. ಒಳ್ಳೆ ಹೆಸರಿಂದ ತೀರ್ಥ ಯೂಟ್ಯೂಬ್ ಚಾನೆಲ್ ಅಂತ ನಮ್ಗೆ ಯೂಟ್ಯೂಬ್ ಚಾನೆಲ್ ಹೆಸರು. ಒಳ್ಳೆ ಕಂಟೆಂಟ್ ಬರ್ತಾ ಇದೆ ಡೈಲಿ. ಟೆಂಪಲ್ ಕಂಟೆಂಟ್ಸ್ ಮತ್ತೆ ತುಂಬಾ ಒಳ್ಳೊಳ್ಳೆ ತರ ಕಂಟೆಂಟ್ ಬರ್ತಿದೆ. ಕುಂದಾಪುರ ಶೈಲಿಯ ಒಂದು ಕಂಟೆಂಟ್ ಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಕಾಲೇಜ್ ಈವೆಂಟ್ ಆಗ್ತಾ ಇದೆ ಈಗ, ತುಂಬಾ ಒಳ್ಳೆ ವ್ಯಾಪಾರ ಎಲ್ಲ ಆಗ್ತಿದೆ. ಹೇಗೆ ಅನಿಸ್ತಿದೆ? ಸರಿ, ನೀವ್ ಹೇಳಿದೆಲ್ಲ ಸರಿ. ನೀವ್ ಹೇಳಿದೆಲ್ಲ ಸರಿ. ಅಲ್ಲ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ನಡೆಸ್ತಾ ಇದ್ದೀರಾ ಎಷ್ಟು ಒಂದು ವರ್ಷ ಆಗಿರ್ಬೋದು ಆಲ್ಮೋಸ್ಟ್ ನೀವು ಬಂದು. ಹೌದು. ಈ ಒಂದು ಕಾಲೇಜ್ ಬಗ್ಗೆ, ಈ ಕ್ಯಾಂಟೀನ್ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತೀರಾ? ಬಿಸಿ ಇದ್ರಿಂದ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಒಳ್ಳೆ ಆಲ್ ದ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಿ. ಇವ್ರು ನಮ್ಮ ಆಂಟಿ. ನಿಮ್ಮ ಹೆಸರೇನು ಆಂಟಿ? ನೀನಿತ್ತಲ್ಲ ವಿಡಿಯೋ ಮಾಡು ಸುಮ್ಮನು. ನಿಮ್ಮ ಹೆಸರೇ ಹೇಳಿ. ನಂಗೆ ನೀವು ಅಷ್ಟ ಬಾಯಿಗೆ ಹೋಗ್ತೀರಿ. ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಹೆಸರು ಗುಡ್ ಆಫ್ಟರ್ನೂನ್ ಮ್ಯಾಮ್. ಊಟ ಆಯ್ತಾ ಮ್ಯಾಮ್? ಊಟ ಆಯ್ತು. ಈಗ ಎಷ್ಟು ಒಳ್ಳೆ ಪ್ರೋಗ್ರಾಮ್ ಆಗ್ತಾ ಇದೆ, ಇವೆಂಟ್ ಎಲ್ಲ ಆಗ್ತಿದೆ, ಹೇಗೆ ಅನಿಸ್ತಿದೆ ನಿಮ್ಗೆ?
ನಾನು ಇಲ್ಲೇ ಕಾಲೇಜಲ್ಲಿ, ನೀವು ನನ್ನ ಹತ್ರ ಕೇಳಿದ್ರೆ ನಮ್ಮ ಹತ್ರ ಕೇಳಿಕ್ಕಿಲ್ಲ ನೀವು ಔಟ್ಸೈಡ್ ನಿಮ್ಗೆ ಹತ್ರ ಕೇಳಿ. ನಿಮ್ದು ಫೀಲ್ ಏನು HOD ಆಗಿ ಇದೊಂದು ಒಳ್ಳೆ ಇಷ್ಟೊಂದು ಇನ್ಸ್ಟಿಟ್ಯೂಟ್ ನ HOD ಆಗಿ IT ಫೀಲ್ಡ್ ಅಲ್ಲಿ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಈಗ ಖುಷಿ ಆಗ್ತಿದೆ, ಒಳ್ಳೆ ರೀತಿಯಲ್ಲಿ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಹಾ ಆಗ್ಬೇಕು, ಇದು ಫಸ್ಟ್ ಟೆಲಿಕಾಸ್ಟ್ ಆಗ್ಬೇಕು. ಮತ್ತೆ ನಿಮ್ಮ ಇವೆಂಟ್ಸ್ ಎಲ್ಲ ಹೇಗೆ ಆಗ್ತದೆ? ಶ್ರೀಶಾಂತ್ ಒಂದು ಹೇಳಿದ್ದು ಕೇಳುದಿಲ್ಲ. ಹಾ. ದೀಕ್ಷಿತ್ ಹೋಗುವಾಗ ಒಂದು ಏನು ಧೂಡು ಅಂತ ಆಗ್ತದೆ, ಅಷ್ಟು ಸ್ಲೋ ಹೋಗ್ತಾನೆ. ಎಂತ ಮಾಡಿ RBC ಒಂದು ವಿದ್ಯಾರ್ಥಿನಿ ರಚಿತ್ ಅವರು ಇವರೀಗ ಒಂದು ನಮ್ಮ ಕಾಲೇಜಿನ ಸೆಮಿನಾರ್ ಒಂದು ಪ್ರೋಗ್ರಾಮ್ ನ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ. ಮೇಡಮ್ ಹೇಗೆ ಅನಿಸ್ತಿದೆ ಈಗ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟು? ತುಂಬಾ ಖುಷಿ ಆಯ್ತು, ಆದ್ರೆ ತುಂಬಾ ಸಾಕಾಯ್ತು. ಇವ್ರದಂತೂ ಹೆಲ್ಪ್ ತುಂಬಾ ಇದಿತ್ತು ಮಾತ್ರ. ತುಂಬಾ ಖುಷಿ ಆಯ್ತು ಇವ್ರು ಹೆಲ್ಪ್ ಮಾಡೋದಕ್ಕೆ. ಹಂಗೆ ವಿಡಿಯೋ ಮಾಡ್ತಿದ್ರು ಅವರು ಕೂಡ. ಆಮೇಲೆ ಫೋಟೋ ಸೈಡ್ ಫೋಟೋ ಮತ್ತೆ ಜಾಸ್ತಿ ವರ್ಡ್ಸ್ ನಂಗೆ ಮಾತಾಡೋ ಗೊತ್ತಿಲ್ಲ, ಇವ್ರು ಹೆಲ್ಪ್ ಮಾಡೋದ್ ಕಂಡು ಇಷ್ಟೇ. ಇವೆಂಟ್ಸ್ ಹೇಗಾಯ್ತು? ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ಯಾವ ತರ ಆಯ್ತು? ಪಾರ್ಟಿಸಿಪೆಂಟ್ಸ್ 10 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಇದ್ದೀರಾ. ಸೊ ತುಂಬಾ ಚಂದ ಮಾಡಿದಿರು, ಚಂದ ಇದೆ. ಈಗ ಓವರ್ ಆಲ್ IM ಇದು ಇವೆಂಟ್ ಇದೆ ನವಮೇಶ್, ಅದು ಹೇಗೆ ಅನಿಸ್ತು ನಿಮಗೆ ಓವರ್ ಆಲ್? ಓವರ್ ಆಲ್ ಅಂದ್ರೆ ಇನ್ನು ವೆರೈಟಿ ಶೋ ಕಾಣ್ಲ ನಾನು ಕಾಂಬಕ್ ಹೋಯ್ಕ. ಓವರ್ ಆಲ್ ಚಂದ ಇತ್ತು. ಸ್ನೇಹಿತರೆ ಎಷ್ಟು ಸಲ ಉಂಡೆ? ನಾನು ಊಟನೇ ಮಾಡ್ಲಾ, ಇಲ್ಲಿ ಕಣ್ ಚೀಟಿ ಕಣ್. ಹಾ? ನೀವ್ ಎಷ್ಟ್ ಸಲ ಉಂಡ್ರಿ? ನಾನು ಈಗ 2 ಸಲ ಊಟ ಮಾಡಿದೆ. ಎಷ್ಟ್ ಸಲ ಊಟ ಮಾಡಿದೆ? 2 ಸಲ ಮಾಡಿದೆ. ಅಂದ್ರೆ ಮೈಕ್ ಇದೆ ನಿಮ್ಮ. ಓ ಮೈಕ್ ಇತ್ತ, ಎಷ್ಟ್ ಸಲ ಊಟ ಮಾಡಿದೆ? ಅಲ್ಲ ಹಿಂಗ್ ಹಿಡ್ಕೊಂಡೆ ಎಷ್ಟು ಸಲ ಊಟ ಮಾಡಿದೆ ಕೇಳ್ರಿ. ನೀ ಮಾತಾಡೋದು ನೀನಲ್ಲ, ನಿನ್ ವಾಯ್ಸ್ ಕೇಳ್ಕಲ್ಲ ಫಸ್ಟ್. ನೀ ಎಷ್ಟು ಸಲ ಊಟ ಮಾಡಿದೆ ಹೇಳಿ, ಹಿಂಗ್ ತೋರಿಸಿ. ಎಷ್ಟ್ ಸಲ ಊಟ ಮಾಡಿದೆ? ಹೇಳ. ನಾನೀಗ ಒಂದು 2 ಟೈಮ್ಸ್ ಊಟ ಮಾಡಿದ್ದೇನೆ. ಈಗ ಮತ್ತೆ ಹಸುವಾರೆ ಮತ್ತೆ ಹೋಗ್ತೇವೆ ಅಷ್ಟೇ. 2 ಸಲ ಊಟ ಮಾಡಿದೆ, ಈಗ ಮತ್ತೆ ಹಸುವಾರೆ ಮತ್ತೆ ಈಗ 3 ರೌಂಡ್ ಇತ್ತು ಈಗ. ಕಡೆಗೆ ಎಷ್ಟ್ ಜನ ಹೆಣ್ಮಕ್ಳು ಲೈನ್ ಹಾಕ್ರಿ, ಇಬ್ರು ಒಟ್ಟ ಇಕೊಂಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳ ಎಲ್ಲ ಕರೆಕ್ಟ್ ಹಾನೆಸ್ಟ್ ಆನ್ಸರ್ ಮಾಡಿ. I don't want to talk about this matter anymore. ಈಗ ನವನ್ಮೇಶ್ ಅಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ರು ಇವರು, ಎರಡಿ ಬಗ್ ಅಂತ. ಮ್ಯಾಮ್ ಹೇಗೆ ಅನಿಸ್ತಾ ಇದೆ? ಇವ್ರ ಹೆಸರು ಶ್ರೀನಿಧಿ ಮ್ಯಾಮ್ ಅಂತ. ಇವರು ನಮ್ಮ ಈ ಬಗ್ಗೆ ಕ್ಲಾಸ್ ನ ಅಡ್ವೈಸರ್ ಹಾಗೂ ಮತ್ತೆ IT ಡಿಪಾರ್ಟ್ಮೆಂಟ್ ನ ಒಂದು ಮೇನ್ ಫ್ಯಾಕಲ್ಟಿ ಅಂತ ಹೇಳ್ಬೋದು. IMJ ಒಂದು ಮರೆಯಲಾಗದ ಒಂದು ಪ್ರತಿಭೆ ಅಂತ ಹೇಳ್ಬೋದು. ಮತ್ತೆ ಇವರು ನಮ್ಮ ಐಶ್ವರ್ಯ ಮ್ಯಾಮ್. ಅಲ್ಲಿ ಝೂಮ್ ಮಾಡ್ರೆ ನಮ್ಮ ಯಾರು HOD ಅವರು ಕಾಣ್ತಿದ್ದಾರೆ. ಅವ್ರದ್ರ ಮಾತಾಡಿ ಆಯ್ತು. ಐಶ್ವರ್ಯ ಮ್ಯಾಮ್ ಬನ್ನಿ ನೀವು. ಹಾ ಸುಮಾರು ವಿಡಿಯೋ ಆಯ್ತು ಮ್ಯಾಮ್ ಅವಾಗ್ಲಿಂದ. ಇದಕ್ಕೆಲ್ಲ BGM ಹಾಕಿ ಕೊಡುವ, ಹಿಂಗೊಂದು ಹಿಂಗ್ ಸೀನ್ ಮಾಡು. ಇದೆಲ್ಲ ಹಾಕ ಪ್ರೋಗ್ರಾಮ್. ಸೂಪರ್ ಸೂಪರ್ ಸೂಪರ್. ನಿಜ ಚೆನ್ನಾಗಿ ಯುಕ್ತಿ ಸೂತ್ರ. ಅದೇನದು ಹಾಗಂದ್ರೆ? ಬೆಸ್ಟ್ ಔಟ್ ಆಫ್ ವೇಸ್ಟ್. ನೀವು ಇಷ್ಟು ವರ್ಷದಿಂದ ಒಂದು IMJ ಕಾಲೇಜಲ್ಲಿ ನೀವು ಒಂದು ಕಾರಿಡಾರ್ ನ ಒಂದು ಶ್ರೀಶಾ ಮತ್ತೆ ದೀಕ್ಷಿತ್ ಇಬ್ರು ಸಖತ್ ಲಾಗ್ ಮಾಡಿರು. ಮತ್ತೆ ನವ್ಯನು ಅಷ್ಟೇ ಸಖತ್ ಲಾಗ್ ಮಾಡಿದಾಳ. ನಂಗೆ ಅಂತೂ ಪುರ್ಸೊತ್ತಿಲ್ಲ ಅಂತ ಹೇಳಿ ಅವ್ರ 3 ಜನನೇ ಸಖತ್ ಲಾಗ್ ಮಾಡಿ ಒಳ್ಳೆ ಮಾತಾಡಿ ಒಳ್ಳೆ ಕಂಟೆಂಟ್ ಕೊಟ್ಟಿರಂತ ಅನ್ಕಂತಿದ್ದೆ. ನಂಗಂತೂ ಅವ್ರ 3 ಜನ ಮಾತಾಡೋದು ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೆ. ಸೊ ನಂಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಎಲ್ಲ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಫಾಲೋ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು.